ಫೈನಲಿ ಸಿ ಇ ಟಿ ಗೊಂದಲದ ಬಗ್ಗೆ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ. ಸೊ ಇದುವರೆಗೆ ಒಬ್ಬೊಬ್ಬರು ಒಂದೊಂದು ಥರ ಡಿಸಿಷನ್ನ ಹೇಳ್ತಾಯಿದ್ರು. ಸೊ ಇವಾಗ ಒಂದು ಫೈನಲ್ ಡಿಸಿಷನ್ನ ತೊಗೊಂಡಿದ್ದಾರೆ ಕೆ ಎದವರು. ಸೊ ಅದೇನಿದೆ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಪ್ಪದೆ ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಇದುವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತೇಳಿ ಇದೇ ಥರ ನಾವು ನಿಮಗೆ ಕೆ ಸಿ ಇ ಟಿ ನೀಟ್ ಕೌನ್ಸಿಲಿಂಗ್ ಬಗ್ಗೆ ಆಗಿರ್ಬೋದು ಮತ್ತು ಅಗ್ರಿಕಲ್ಚರ್ ಸ್ಪೆಷಲಿಸಮ್ ಬಗ್ಗೆ ಆಗಿರ್ಬೋದು ಎಲ್ಲ ಇನ್ಫಾರ್ಮೇಷನ್ ಮತ್ತು ಗೈಡೆನ್ಸ್ ಫ್ರೀಯಾಗಿ ನಿಮಗೆ ಟೈಮ್ ಟು ಟೈಮ್ ಕೊಡ್ತಾ ಇರ್ತೀವಿ. ಸೊ ಇದಕ್ಕಿಂತ ಮುಂಚೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾಯಿದ್ರು. ಸೊ ಕೆಲವರು ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂತ ಹೇಳ್ತಾಯಿದ್ರು. ಆದರೆ ಎಷ್ಟು ಕ್ವಶನ್ ಔಟ್ ಆಫ್ ಸಿಲೆಬಸ್ ಬಂದಿದೆ ಅದಕ್ಕೆಲ್ಲ ಗ್ರೇಸ್ ಮಾರ್ಕ್ಸ್ ಕೊಡಬೇಕಂತ ಹೇಳ್ತಾಯಿದ್ರು. ಮತ್ತು ಇನ್ನು ಕೆಲವರು ಔಟ್ ಆಫ್ ಸಿಲೆಬಸ್ ಬಂದಿರೋ ಕ್ವಶನ್ನ ಬಿಟ್ಬಿಟ್ಟು ಉಳ್ಕಿದ ಕ್ವಶನ್ ಅಷ್ಟೇ ಇವಾಲ್ಯೂಷನ್ ಮಾಡಬೇಕಂತ ಹೇಳ್ತಾಯಿದ್ರು. ಮತ್ತು ಇನ್ನು ಕೆಲವರು ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಂತ ಹೇಳ್ತಾಯಿದ್ರು. ಬಟ್ ಇವಾಗ ಅದೆಲ್ಲ ಬಿಟ್ಬಿಟ್ಟು ಇವಾಗ ಕೆ ಎದವರು ಒಂದು ಫೈನಲ್ ಡಿಸಿಷನ್ನ ತೊಗೊಂಡಿದ್ದಾರೆ. ಮತ್ತು ನನಗನ್ಸೋ ಪ್ರಕಾರ ಆ ಒಂದು ಡಿಸಿಷನ್ ಕರೆಕ್ಟ್ ಇದೆ ಅಂತ ಅನಿಸುತ್ತೆ. ಸೊ ಇವಾಗ ಕೆ ಸಿ ಇ ಟಿಯಲ್ಲಿ ಎಲ್ಲ ಸಬ್ಜೆಕ್ಟ್ ಸೇರಿ ಸುಮಾರು 50 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ಸಿಂದ ಬಂದಿತ್ತು ಅಂತ ಹೇಳಾಗಿದೆ. ಸೊ ಇದರಲ್ಲಿ ನಾವು ಸಬ್ಜೆಕ್ಟ್ ವೈಸ್ ಹೇಳಬೇಕಾದ್ರೆ ಬಯಾಲಜಿಯಲ್ಲಿ 11, ಫಿಸಿಕ್ಸಲ್ಲಿ 9, ಮ್ಯಾಥ್ಸಲ್ಲಿ 15 ಮತ್ತು ಕೆಮಿಸ್ಟ್ರಿಯಲ್ಲಿ 15. ಸೊ ಟೋಟಲ್ ಆಗಿ 50 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ಸಿಂದ ಬಂದಿತ್ತು ಅಂತ ಹೇಳಾಗಿದೆ. ಅದಲ್ಲದೆ ಇವಾಗ 2 ಕ್ವಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಂತ ಹೇಳಿದ್ದಾರೆ. ಬಟ್ ಇದ್ರ ಬಗ್ಗೆ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಯಾವ ಸಬ್ಜೆಕ್ಟಿಂದ ಮತ್ತು ಯಾವ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಂಗಂತ. ಬಟ್ ಇವಾಗ ನಿಮಗೆ 2 ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿನ್ನೆ ವಿಡಿಯೋದಲ್ಲಿ ನಾವು ನೋಡಿದ್ವಿ, ಅಂದರೆ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು. ಅದರಲ್ಲಿ ಅವರು ಎಕ್ಸಾಮ್ನ ಕಂಡಕ್ಟ್ ಮಾಡೋಣ ಹಂಗಂತ ಹೇಳ್ತಾಯಿದ್ರು. ಆದರೆ ಇವಾಗ ಯಾವ ಸಿಲೆಬಸ್ಸಿಂದ ಕ್ವಶನ್ನ ತೆಗೆದಿಲ್ಲ ಪಿ ಯು ಬೋರ್ಡಿಂದ. ಸೊ ಅದರಲ್ಲಿ ಅಷ್ಟೇ ಕ್ವಶನ್ನ ತೆಗೆದುಬಿಟ್ಟು ಒಂದೇ ಎಕ್ಸಾಮ್ನ ಅಂದರೆ ಎಲ್ಲ ಸಬ್ಜೆಕ್ಟ್ ಸೇರಿ ಒಂದೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಹಂಗಂತ ಹೇಳ್ತಿದ್ರು. ಬಟ್ ಇವಾಗ ಅದನ್ನು ಕೂಡ ಇವಾಗ ಬಿಟ್ಬಿಟ್ಟು ಡಿಸಿಷನ್ ಇರೋದು ಎಷ್ಟು ಔಟ್ ಆಫ್ ಸಿಲೆಬಸ್ಸಿಂದ ಕ್ವಶನ್ ಬಂದಿತ್ತಲ್ಲ ಅದನ್ನು ಬಿಟ್ಬಿಟ್ಟು ಅಂದರೆ ಎಲ್ಲ ಸಬ್ಜೆಕ್ಟಿಂದ ಆ ಒಂದು ಕ್ವಶನ್ನ ಬಿಟ್ಬಿಟ್ಟು ಉಳ್ಕಿದ ಕ್ವಶನ್ ಅಷ್ಟೇ ಇವಾಲ್ಯೂಷನ್ ಮಾಡಬೇಕಂತ ಹೇಳಾಗಿದೆ. ಸೊ ಇವಾಗ ಇದೇ ಫೈನಲ್ ಡಿಸಿಷನ್ ಆಗಿರುತ್ತೆ. ನಿಮಗೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡಲ್ಲ ಮತ್ತು ಹಾಗೆಯೇ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಲ್ಲ. ಸೊ ಎಷ್ಟು ಔಟ್ ಆಫ್ ಸಿಲೆಬಸ್ಸಿಂದ ಕ್ವಶನ್ ಬಂದಿತ್ತಲ್ಲ ಎಲ್ಲ ಸಬ್ಜೆಕ್ಟ್ ಸೇರಿ ಸೊ ಅದನ್ನು ಬಿಟ್ಬಿಟ್ಟು ನಾರ್ಮಲ್ ಕ್ವಶನ್ ಇರ್ತಾವಲ್ಲ ಸೊ ಅದನ್ನಷ್ಟೇ ಇವಾಲ್ಯೂಷನ್ ಮಾಡ್ತಾರೆ. ಸೊ ಇವಾಗ ನಿಮಗೂ ಕೂಡ ಸ್ವಲ್ಪ ಖುಷಿಯಾಗಿರ್ಬೋದು ಮತ್ತು ಸಮಾಧಾನ ಆಗಿರ್ಬೋದು ಅಂತ ಅನ್ಕೋತೀನಿ. ಮತ್ತು ಹಾಗೆಯೇ ಇವಾಗ ಈ ಒಂದು ಕೆ ಸಿ ಇ ಟಿದು ರಿಸಲ್ಟ್ ಮೇ ಲಾಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಾಗಿದೆ. ಬಟ್ ಇದೇ ಟೈಮಲ್ಲಿ ಬರುತ್ತಾ ಅಥವಾ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇವಾಗ ನಮಗೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಮುಗಿದಿಲ್ಲ ಮತ್ತು ಪಿ ಯು ಸಿದು ಸೆಕೆಂಡ್ ಎಕ್ಸಾಮ್ ಕೂಡ ಮುಗಿದಿಲ್ಲ. ಸೊ ಅದೆಲ್ಲ ಮುಗಿದ್ಬಿಟ್ಟು ಅದರದ್ದು ರಿಸಲ್ಟ್ ಬಂದ ಮೇಲೇ ನಮಗೆ ಕೆ ಸಿ ಇ ಟಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಬಟ್ ಇದುವರೆಗೆ ಇನ್ಫಾರ್ಮೇಷನ್ ನಮಗೆ ಬಂದಿರೋ ಪ್ರಕಾರ ಮೇ ಲಾಸ್ಟ್ ವೀಕಲ್ಲಿ ನಮ್ಮದು ರಿಸಲ್ಟ್ ಬರುತ್ತೆ ಅಂತ ಹೇಳಾಗಿದೆ. ಸೊ ಇವಾಗ ಈ ವಿಡಿಯೋ ಅಷ್ಟೇ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ನೀವು ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಹಾಗೆಯೇ ಈ ಒಂದು ಇನ್ಫಾರ್ಮೇಷನ್ನ ಎಲ್ಲ ಗ್ರೂಪಲ್ಲಿ ಶೇರ್ ಮಾಡಿ. ಸೊ ಅವರು ಕೂಡ ಇದ್ರ ಬಗ್ಗೆ ವೇಟ್ ಮಾಡ್ತಿರ್ತಾರೆ. ಸೊ ಕೆ ಸಿ ಇ ಟಿ ಇಶ್ಯೂ ಬಗ್ಗೆ ಏನಾಯಿತು ಮತ್ತು ನೆಕ್ಸ್ಟ್ ಏನು ಡಿಸಿಷನ್ನ ತೊಗೊಂಡಿದ್ದಾರೆ ಹಂಗಂತ. ದಟ್ಸ್ ಫಾರ್ ಸಿ ನೆಕ್ಸ್ಟ್ ವಿಡಿಯೋ. ಟಾಟಾ.